السلام عليكم ورحمة الله وبركاته. الحمد لله رب العالمين ولي الصالحين. اللهم صل وسلم وبارك وانعم على محمد وعلى آله وأصحابه أجمعين. ಆತ್ಮೀಯ ಸಹೋದರರೇ, ಕುರಾನಿನ ಬಗ್ಗೆ ಕೆಲವು ಮಾತುಗಳನ್ನು ನಾನು ತಮ್ಮ ಮುಂದೆ ಇರಿಸಬಯಸುತ್ತೇನೆ. ಪವಿತ್ರ ಕುರಾನ್ ನಮಗೆ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡಂತಹ ಅಲ್ಲಾಹನ ವಾಣಿಯಾಗಿರುತ್ತದೆ. ಪವಿತ್ರ ಕುರಾನ್ ಇದರಲ್ಲಿ 3 ಮುಖ್ಯ ವಿಷಯಗಳಿವೆ: ತೌಹೀದ್, ರಿಸಾಲತ್ ಮತ್ತು ಆಖಿರತ್. ಅಲ್ಲಾಹನ ಏಕತ್ವದ ಬಗ್ಗೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಎಲ್ಲ ಪ್ರವಾದಿಗಳ ಮೇಲೆ ನಂಬಿಕೆಯ ಬಗ್ಗೆ, ಅವರ ಸಂದೇಶದ ಬಗ್ಗೆ, ಜೀವನದ ನಂತರ ಮರಣವಾದಾಗ ಅದರ ನಂತರ ಒಂದು ಜೀವನ ಬರಲಿದೆ, ಆ ಬಗ್ಗೆ ಕುರಾನ್ ವಿವರಿಸಿದೆ. ಪರಲೋಕದ ಜ್ಞಾನ ನಾವು ಬಹಳ ಕಡಿಮೆ ಗಳಿಸಿದ್ದೇವೆ, ಮರೆತಿದ್ದೇವೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ನೀವು ಅತೀ ಹೆಚ್ಚು ಆ ಮರಣವನ್ನು ಜ್ಞಾಪಿಸಿಕೊಳ್ಳುತ್ತಿರಬೇಕು. ಇಷ್ಟರವರೆಗೆ ನಿಮ್ಮ ಜ್ಞಾಪಕದಲ್ಲಿ ಮರಣವಿರ್ತದೋ ಅಲ್ಲಿವರೆಗೆ ನೀವು ಸರಿಯಾಗಿ ಅಲ್ಲಾಹನ ಆದೇಶವನ್ನು, ಪ್ರವಾದಿಯವರ ತರೀಕವನ್ನು ನೀವು ಅನುಸರಿಸಲಿಕ್ಕೆ ಸಾಧ್ಯವಿದೆ. ಇದು ಪ್ರಾಮುಖ್ಯವಾದ 3 ವಿಷಯಗಳು. ಅದರ ನಂತರ ಬೇರೆ 3 ವಿಷಯಗಳಿವೆ ಕುರಾನ್ನಲ್ಲಿ. ಅದಾಗಿವೆ ಹುಕುಂ, ಹುಕೂಕ್ ಮತ್ತು ಹುದೂದ್. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಆದೇಶಗಳನ್ನು ನೀಡಿದ್ದಾನೆ. ಆದೇಶದಲ್ಲಿ ಇದನ್ನು ಮಾಡಿ, ಇದನ್ನು ಮಾಡಬೇಡಿ, ಈ ರೀತಿ ಸಂಪೂರ್ಣ ಜೀವನಕ್ಕೆ ನಮಗೆ ಮಾಡದಿರುವ ಎಂಬ ಆದೇಶವನ್ನು ನೀಡಿ ಅದರ ಮೇಲೆ ಪುಣ್ಯ ಫಲ ಮತ್ತು ಪಾಪ ಫಲವನ್ನು ನಿರ್ಧರಿಸಿದ್ದಾನೆ. ಎರಡನೇದು, ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ಹುಕೂಕನ್ನು ತಿಳಿಸಿದ್ದಾನೆ, ಹಕ್ಕುಗಳ ಬಾಧ್ಯತೆಗಳ ಬಗ್ಗೆ ಲೋಕದ ಯಾವುದೇ ಹ್ಯೂಮನ್ ರೈಟ್ ಅದು ತಿಳಿಸುವಂತಿಲ್ಲ. ಅಂತ ಕೂಲಂಕುಷವಾಗಿ ಹಕ್ಕುಗಳ ಬಗ್ಗೆ ನಮಗೆ ತಿಳಿಸಲಾಗಿದೆ. ಅದು ಸ್ವಂತ ನಮ್ಮ ಜೀವದ ಹಕ್ಕು, ನಮ್ಮ ಹೆಂಡತಿ ಮಕ್ಕಳ ಹಕ್ಕು, ತಂದೆ ತಾಯಿಯ ಹಕ್ಕು, ಮನೆ ಮಂದಿಯ ಹಕ್ಕಿನ, ನೆಂಟರಿಷ್ಟರ ಹಕ್ಕು, ನೆರೆಮನೆಯವರ ಹಕ್ಕು, ಸೊಸೈಟಿಯ ಹಕ್ಕು, ಕುರಾನಿನ ಹಕ್ಕು, ಪ್ರವಾದಿಯ ಹಕ್ಕು, ಧರ್ಮದ ಹಕ್ಕು, ಎಲ್ಲ ಹಕ್ಕುಗಳನ್ನು ನಮಗೆ ವಿವರಿಸಲಾಗಿದೆ. ಆ ಎಲ್ಲ ಹಕ್ಕುಗಳನ್ನು ನಾವು ಅರಿತಿರಲೇಬೇಕಾಗ್ತದೆ. ನಾವು ಬರೇ ಒಂದು ಕೆಲಸವನ್ನು ಮಾಡ್ತಾ ಹೋಗಿ ಬೇರೆ ಕಾರ್ಯಗಳನ್ನು ಬಿಟ್ಟರೆ ಅದರ ಹಕ್ಕು ನಾವು ಆ ಬಗ್ಗೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೇಳಿದ್ದಾನೆ. ಹಾಗಾಗಿ ಕುರಾನ್ನಲ್ಲಿ ಎಹ್ಕಾಮ್, ಅದರ ನಂತರ ಹುಕೂಕನ್ನು ವಿವರಿಸಲಾಗಿದೆ. ಆ ಹುಕೂಕ್ಗಳನ್ನು ನಾವು ತಿಳಿದಿರಬೇಕು. ನಮ್ಮ ಜೀವದ ಯಾವೆಲ್ಲ ಹಕ್ಕುಗಳಿವೆ ಅದನ್ನು ಸಹ ನಾವು ತಿಳಿದು ಆ ಬಗ್ಗೆ ನಾವು ಅಲ್ಲಾಹ್ ಸುಬ್ಹಾನಹು ಪ್ರಶ್ನೆಯಂತೆ ಆಗಿರಬಾರದು. 3ನೇದು ಹುದೂದ್ ಆಗಿರ್ತದೆ. ಹುದೂದ್ ಅಂದರೆ ಮೇರೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಒಂದು ಹಗ್ಗವನ್ನು ಕಟ್ಟಿ ಅದರಲ್ಲಿ ನಡೆಯುವಂತೆ ಜೀವನ ಕೊಡಲಿಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಎಲ್ಲ ವಿಷಯದಲ್ಲಿ ಮೇರೆಗಳನ್ನು ನಿರ್ಮಿಸಿದ್ದಾರೆ. ಎಲ್ಲ ವಿಷಯಗಳು, ನಮಾಜ್ನ ವಿಷಯ ಅದೇ, ಫಜರ್ನ ನಮಾಜಿಗೆ ಮೇರೆ ಉಂಟು, ಈ ಸಮಯದಲ್ಲಿ ನಮಾಜ್ ಆಗಬೇಕು. ದುಹರಿಗೆ ಮೇರೆ ಉಂಟು, ಅಸರಿಗೆ ಮೇರೆ ಉಂಟು, ಮಗ್ರಿಬ್ಗೆ ಮೇರೆ ಉಂಟು, ಇಶಾಕ್ಕೆ ಮೇರೆ ಉಂಟು, ಉಪವಾಸಕ್ಕೆ ಮೇರೆ ಉಂಟು. ಯಾವಾಗಿಂದ ಬೆಳಿಗ್ಗೆಯಿಂದ ಸಂಜೆವರೆಗಿನ ಈ ಮೇರೆಗಳಿವೆ. ಎಲ್ಲ ವಿಷಯಗಳಲ್ಲಿ ಮೇರೆಗಳಿವೆ. ಹಜ್ಜಿಗೂ ಮೇರೆಗಳಿವೆ, ಜಕಾತಿಗೂ ಮೇರೆಗಳಿವೆ. ಈ ಮೇರೆಗಳನ್ನು ನಾವು ಅರಿತಿರಬೇಕು. ನಮ್ಮ ಜೀವನದ ಮೇರೆಗಳನ್ನು ನಾವು ಅರಿಯದೆ ಜೀವನ ನಡೆಸಿದೆ ಮೇರೆ ಉಲ್ಲಂಘನೆ ಮಾಡಿದ ಬಗ್ಗೆ ನಮಗೆ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಇಸ್ಲಾಮಿನ ಬಗ್ಗೆ ಇರುವಂಥದ್ದು ನಾವು ಎಹ್ಕಾಮ್, ಹುಕುಮನ್ನು ಅರಿತಿರಬೇಕು. ಯಾವ ಹುಕುಮಲ್ಲ ನೀಡಿದ್ದಾನೆ ಮತ್ತು ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹುದೂದನ್ನು ಅರಿತಿರಬೇಕು. ಮತ್ತು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನೀಡಿದಂತಹ ಈ ಹುಕೂಕ್ಗಳನ್ನು ಸಹ ನಾವು ಅರಿತಿರಬೇಕು. ಯಾವ ರೀತಿ ತೌಹೀದ್, ರಿಸಾಲತ್, ಆಖಿರತ್, ಇದೇ ರೀತಿ ಎಹ್ಕಾಮ್, ಹುಕೂಕ್ ಮತ್ತು ಹುದೂದ್, ಇದನ್ನು ಸಹ ನಾವು ತಿಳಿದಿರಬೇಕು. ಈ ವಿಷಯಗಳನ್ನು ನಾವು ತಿಳಿದರೆಂದರೆ ನಾವು ಕುರಾನ್ ಅನ್ನು ತಿಳಿದಾಗ. ಅದರ ಮಧ್ಯದಲ್ಲಿ ನಮಗೆ ಅತಿ ಹೆಚ್ಚು ಚರ್ಚೆಯಲ್ಲಿ ಬರುವಂತಹ ವಿಷಯ ಏನಾಗಿದೆ, ಅದು ನಮ್ಮ ಇದರಲ್ಲಿ ಅದು ತೌಹೀದ್ ಮತ್ತು ಶಿರ್ಕ್ನ ವಿಷಯದಲ್ಲಿ ಇಷ್ಟರವರೆಗೆ ನಾವು ಸೆಟಲ್ ಆಗಲಿಲ್ಲ. ಇದು ಯಾಕೆ ಉಂಟಾಗ್ತದೆ? ಇದು ನಮ್ಮಲ್ಲಿ ಮಾತ್ರ ಅಲ್ಲ, ಹಿಂದಿನ ದೊಡ್ಡ ದೊಡ್ಡ ಪಂಡಿತರು ಚರ್ಚಿಸಿದ್ದಾರೆ. ಈಮಾನ್ನ ಬಗ್ಗೆ ಚರ್ಚೆ ಆಗಿದೆ. ಈಮಾನ್ ಎಲ್ಲಿರುತ್ತದೆ ಈ ಬಗ್ಗೆ ವಿರೋಧಾಭಾಸ. ಒಂದು ಶೇಖ್ ಹೇಳ್ತಾನೆ ಈಮಾನ್ ಹೃದಯದಲ್ಲಿರ್ತದೆ, ಮತ್ತೊಬ್ರು ಹೇಳ್ತಾರೆ ಈಮಾನ್ ನಾಲಿಗೆಯಲ್ಲಿರ್ತದೆ, ಮೂರೇನು ಹೇಳ್ತಾರೆ ಈಮಾನ್ ಇಡೀ
ದೇಹದಲ್ಲಿ ಇರ್ತದೆ, ಅಮಲ್ನಲ್ಲಿ ಇರ್ತದೆ. ಅದು ಮೂರು ತರದ ವಿವರಣೆ ಸಿಗುತ್ತದೆ. ಇದು ಈಮಾನ್ನ ಬಗ್ಗೆ ಇರುವ ಮೊದಲ ಅಕೀದ. ಈಮಾನ್ ಎಲ್ಲಿರ್ತದೆ ಅದಕ್ಕೆ ಉತ್ತರ ಕೊಡುವಾಗ 3 ಬಂತು. ಅದರ ನಂತರ 2 ಹೃದಯದಲ್ಲಿ ಮತ್ತು ನಾಲಿಗೆಯಲ್ಲಿದೆ. ಇದು 4ನೇ ಅಕೀದ. ಹೃದಯದಲ್ಲಿ ಮತ್ತು ಅಮಲ್ನಲ್ಲಿ ಇರುತ್ತೆ. ಇದು 5ನೇ ಅಕೀದ. ಮತ್ತೊಂದು ಅಮಲ್ನಲ್ಲಿ ಮತ್ತು ನಾಲಿಗೆಯಲ್ಲಿ ಮಾತ್ರ, ಹೃದಯದಲ್ಲಿ ಇರುವುದಿಲ್ಲ. ಇದು 6ನೇ ಅಕೀದ ಆಗಿರ್ತದೆ. ಇದರಲ್ಲಿ ನಾವು ಡಿರೈವ್ ಮಾಡ್ತೇವೆ. ಹೃದಯದಲ್ಲಿ, ನಾಲಿಗೆಯಲ್ಲಿ ಮತ್ತು ಅಂಗಾಂಗಗಳಲ್ಲಿ ಈಮಾನ್ ಇರುವವನನ್ನು ಮುಸ್ಲಿಂ ಅಂತ ಹೇಳ್ತಾರೆ. ಹೃದಯದಲ್ಲಿ ಉಂಟು, ನಾಲಿಗೆಯಲ್ಲಿ ಉಂಟು, ಅಂಗಾಂಗದಿಂದ ಅದನ್ನು ತೋರ್ಪಡಿಸಿದ್ರೆ ಅದನ್ನು ಫಾಸಿಕ್ ಎನ್ನುತ್ತಾರೆ. ಅಂಗಾಂಗದಲ್ಲಿ ಉಂಟು, ನಾಲಿಗೆಯಲ್ಲಿ ಉಂಟು, ಹೃದಯದಲ್ಲಿಂದ ಅವರು ಮುನಾಫಿಕ್ ಹೇಳ್ತಾರೆ. ಹಾಗಾಗಿ ಹೃದಯದ ಬಗ್ಗೆ ಯಾರು ತಿಳಿದಿರುವುದಿಲ್ಲ. ಹಾಗಾಗಿ ಮುನಾಫಿಕ್ ಯಾರೆಂದು ಯಾರಿಗೂ ಗೊತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲದಲ್ಲಾನೆ ಬಲ್ಲ. ಮತ್ತೆ ಹೃದಯದಲ್ಲಿ ಉಂಟು, ಅಂಗಾಂಗದಲ್ಲಿ ಉಂಟು, ಕಲ್ಮ ಉಚ್ಚರಿಸಿಲ್ಲ ನಾಲಿಗೆಯಲ್ಲಿ, ಆದರೆ ಅವನು ಕಾಫಿರಾಗಿರ್ತಾನೆ. ಮತ್ತೆ ನಾಲಿಗೆಯಲ್ಲೂ ಇಲ್ಲ, ಹೃದಯದಲ್ಲೂ ಇಲ್ಲ, ಅಂಗಾಂಗದಲ್ಲೂ ಇಲ್ಲ, ಅವನು ಕಾಫಿರಾಗಿರ್ತಾನೆ. ಈ ರೀತಿ ಮುಸ್ಲಿಂ, ಫಾಸಿಕ್, ಮುನಾಫಿಕ್ ಮತ್ತು ಕಾಫಿರ್ನ ಪರಿಚಯವನ್ನು ನಮ್ಮ ಮುಂದೆ ಅಕೀದದವರು ತಂದು ಇಟ್ಟಿದ್ದಾರೆ. ಇದನ್ನು ತಿಳಿದಿರಬೇಕಾಗ್ತದೆ. 2ನೇ ಕ್ವಶನ್ ಬರ್ತದೆ, ಅಕೀದದಲ್ಲಿ ಈ ಈಮಾನ್ ವೃದ್ಧಿ ಆಗುತ್ತದೆ, ಈಮಾನ್ ಕಡಿಮೆ. ಹದೀಸಲ್ಲಿ ಉಂಟು, ಈಮಾನ್ ವೃದ್ಧಿ ಆಗುತ್ತದೆ, ಕಡಿಮೆ ಆಗ್ತದೆ. ಅದನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಮಾಪನ ಮಾಡ್ಬೋದು? ಅಮಲ್ನಲ್ಲಿ. ಅಮಲ್ ಎಷ್ಟು ನಾವು ಹೆಚ್ಚು ಮಾಡುತ್ತಿದ್ದೇವೆ ಅಷ್ಟು ಈಮಾನ್ ವೃದ್ಧಿಸಿದಂತೆ ಅಮಲ್ನಲ್ಲಿ ನಾವು ಹೆಚ್ಚು ಮುಂದೆ ಹೊರಬರಿದ್ದೇವೆ. ಈಮಾನ್ ಕಡಿಮೆ ಆದಂತೆ ನಮ್ಮ ಅಮಲ್ ಕಡಿಮೆ ಆಗ್ತಾ ಹೋಗ್ತದೆ. ನಮ್ಮಿಂದ ಆಗುವಂತಹ ಪರಾದ ಇಬಾದತ್ಗಳ ತೊರೆಯುವುದು ಅಥವಾ ಬಹಳಷ್ಟು ವಿಷಯಗಳಲ್ಲಿ ನಾವು ಗತಿ ತೋರಿಸುವುದು, ಇದೆಲ್ಲ ಈಮಾನ್. ಹಾಗಾಗಿ ಈಮಾನನ್ನು ವೃದ್ಧಿಸಬೇಕಾಗ್ತದೆ. ಈಮಾನನ್ನು ವೃದ್ಧಿಸಲು ಅಮಲನ್ನು ವೃದ್ಧಿಸಬೇಕು, ಅಮಲನ್ನು ವೃದ್ಧಿಸಬೇಕು, ಈಮಾನನ್ನು ವೃದ್ಧಿಸಬೇಕು. ಇದು ಎರಡನ್ನು ನಾವು ಒಟ್ಟಿಗೆ ನಾವು ವೃದ್ಧಿಸುತ್ತಾ ಹೋಗಿ ನಾವು ಈಮಾನ್ ಮತ್ತು ಅಮಲನ್ನು ವೃದ್ಧಿಸುತ್ತಾ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಬಹುದು. ಬರ್ತದೆ 3ನೇದು ಅಕೀದದ ವಿಷಯದಲ್ಲಿ ತೌಹೀದ್ನ ವಿಷಯ ಬರ್ತದೆ. ತೌಹೀದ್ ಯಾವುದು, ಶಿರ್ಕ್ ಯಾವುದು ಅಂತ. ತೌಹೀದ್ ಮತ್ತು ಶಿರ್ಕ್ ಬಹಳ ಸುಲಭದಲ್ಲಿ ನಾವು ಅರ್ಥ ಮಾಡುವಂಥ ವಿಷಯ ಆಗಿದೆ. ಯಾಕೆಂದರೆ ಯಾವುದು ತೌಹೀದ್ ಅಲ್ಲ ಅದೆಲ್ಲ ಶಿರ್ಕ್ ಆಗಿರ್ತದೆ, ಯಾವುದು ತೌಹೀದ್ ಅಲ್ಲ ಅದೆಲ್ಲ ಶಿರ್ಕ್ ಆಗ್ತದೆ. ಅದನ್ನು ವಿವರಿಸಲಿಕ್ಕೆ ಬೇಕಾಗಿ ನಮಗೆ ನಮ್ಮ ಪಂಡಿತರು ನಮ್ಮ ಮುಂದೆ ತೌಹೀದಿನ 3 ವಿಭಾಗವನ್ನು ಮಾಡಿ ತೋರಿಸ್ತಾರೆ. ತೌಹೀದ್ ರುಬೂಬಿಯ, ತೌಹೀದ್ ಉಲೂಹಿಯ ಮತ್ತು ತೌಹೀದ್ ಅಸ್ಮಾ ಸಿಫಾತ್. ಆದರೆ ಇದರಲ್ಲಿ ಒಂದು ವಿಷಯ ಬಿಟ್ಟಿರ್ತದೆ, ಅದಾಗಿರ್ತದೆ ತೌಹೀದ್ ಮುಲೂಕಿಯ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸೂರಹ ನಾಸ್ನಲ್ಲಿ ಹೇಳ್ತಾರೆ, ಕುಲ್ ಔದು ರಬ್ಬಿನ್ ನಾಸ್. ರಬ್ಬಿನ್ ನಾಸ್ನಲ್ಲಿ ತೌಹೀದ್ ರುಬೂಬಿಯ ಬರ್ತದೆ, ಮಲಿಕಿನ್ ನಾಸ್ನಲ್ಲಿ ತೌಹೀದ್ ಮುಲೂಕಿಯ ಬರ್ತದೆ, ಮತ್ತು ಇಲಾಹಿನ್ ನಾಸ್ನಲ್ಲಿ ತೌಹೀದ್ ಉಲೂಹಿಯ ಬರ್ತದೆ. ಮತ್ತೆ ಅಸ್ಮಾ ಸಿಫಾತ್ ಎಂಬುದು ಎಲ್ಲ ಅಸ್ಮಾ ಸಿಫಾತ್ನ ಮೇಲೆ ನಂಬಿಕೆ ಮತ್ತು ಅಲ್ಲಿ ಶಿರ್ಕ್ ಮಾಡುವುದು, ಅದು ತೌಹೀದ್ ಅಸ್ಮಾ ಸಿಫಾತ್ ಆಗಿರ್ತದೆ. ಅದು ಪ್ರಾಮುಖ್ಯವಾದ 3 ತೌಹೀದ್ ವಿಭಾಗಗಳಾಗಿವೆ. ಅದು ತೌಹೀದ್ ರುಬೂಬಿಯ, ಮುಲೂಕಿಯ ಮತ್ತು ಅಸ್ಮಾ ಸಿಫಾತ್. ರುಬೂಬಿಯ ಬಗ್ಗೆ ನಮಗೆ ತಿಳಿದಿರಬೇಕು, ಖಾಲಿಕ್, ಮಾಲಿಕ್, ರಾಜಿಕ್ ಅಲ್ಲಾಹನಾಗಿರ್ತಾನೆ. ಅವರು ಮುಲೂಕಿಯ ಬಗ್ಗೆ ತಿಳಿದಿರಬೇಕು, ಮಲಿಕ್ ಅಲ್ಲಾಹನಾಗಿದ್ದಾನೆ ಮತ್ತು ಹಾಕಿಮ್ ಅಲ್ಲಾಹ್ ಸುಬ್ಹಾನಹು ಆಗಿದ್ದಾನೆ. ಮತ್ತು ಉಲೂಹಿಯದ ಬಗ್ಗೆ ಅಲ್ಲಾಹ್ ಆರಾಧನೆಗೆ ಅರ್ಹ ಅಲ್ಲಾಹನ ಮಾತ್ರ ಆಗಿರ್ತಾನೆ. ಇದು ಸರಿಯಾಗಿ ಯಾವುದನ್ನು ಒಂದು ಬಿಡುವಂತಿಲ್ಲ. ಆಜ್ಞಾ ಪಾಲನೆ, ಅಲ್ಲಾಹನ ಆಜ್ಞಾ ಪಾಲನೆ ಮಾತ್ರ ನಮ್ಮ ಮೇಲೆ ಕಡ್ಡಾಯವಾಗಿರುವುದು. ನಾವು ಅದನ್ನು ತಪ್ಪಿದರೆ ನಾವು ಪಾಪ ಮಾಡಿದಂತಾಗ್ತದೆ. ಆದರೆ ನಾವು ಅದನ್ನು ನಿರಾಕರಿಸಿದರೆ, ಅದನ್ನು ಇಲ್ಲವೇ ಎಂದು ಸಾಧಿಸಿದರೆ ಅದು ಶಿರ್ಕಿನಲ್ಲಿ ಬರ್ತದೆ. ಹಾಗಾಗಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆದೇಶಗಳನ್ನು ಒಪ್ಪುವುದು ಮತ್ತು ಅದರ ಅತಿ ಹೆಚ್ಚು ಪಾಲಿಸುವುದು ಅದು ತೌಹೀದ್ ಮುಲೂಕಿ ಆಗಿರ್ತದೆ. ಈ ಬಗ್ಗೆ ನಮಗೆ ಎಚ್ಚರಿಸುವುದಿಲ್ಲ, ನಾವು ಆ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನಾವು ಹೇಳ್ತೇವೆ ಅದೇ ಹೇಗೆ ಅದು ಶರಾಬ್ ಕುಡಿದರೆ ಶಿರ್ಕ್ ಆಗ್ತದೆ? ಇಲ್ಲ, ಶರಾಬ್ ಕುಡಿದರೆ ಶಿರ್ಕಾಗ್ತದೆ, ಅದು ಬರೇ ಪಾಪ. ಆದರೆ ಶರಾಬ್ ಹರಾಮ್ ಅಲ್ಲ ಅಂತ ಸಾಧಿಸಿ ಕುಡಿದರೆ ಅದು ಶಿರ್ಕಾಗಿರ್ತದೆ. ಅದು ತಿಳಿದಿರಬೇಕು. ಅದು ಅಲ್ಲಾಹನ ಆಜ್ಞೆ. ಅಲ್ಲಿ ನಾವು ನಮ್ಮ ಆಜ್ಞೆ, ನಮ್ಮ ರಾಜ ಮಹಾರಾಜ ಅಥವಾ ಇತರ ಆಜ್ಞೆಗಳನ್ನು ಅಲ್ಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋದು ನಾವು ತೌಹೀದನ್ನು ಸರಿಯಾಗಿ ಪರಿಚಯಿಸಬೇಕು, ಅದರ ಸರಿಯಾದ ನಾಲೆಡ್ಜ್ ನಾವು ಪಡೆದಿರಬೇಕು. ಯಾವಾಗ ನಮ್ಮ ಮೇಲೆ ಬರೇ ರುಬೂಬಿಯ ಮತ್ತು ಉಲೂಹಿಯದಲ್ಲಿ ಕಟ್ಟಿ ಹಾಕುತ್ತಾರೋ ಅವರಿಗೆ ಹೇಳಬೇಕು, ಇಲ್ಲಿ ಮುಲೂಕಿಯ ಇದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ
ನಮ್ಮ ದೇಹದ ಮೇಲೆ ಅಲ್ಲಾಹನ ಆಜ್ಞೆಗಳನ್ನು ಯಾವ ರೀತಿಯಲ್ಲಿ ನಮಗೆ ಅಲ್ಲಾಹ್ ಸುಬ್ಹಾನಹು ಪಾಲಿಸಲು ಹೇಳಿದ್ದಾರೆ, ಅದೇ ರೀತಿಯಲ್ಲಿ ಆಜ್ಞೆಯನ್ನು ನಮ್ಮ ಮನೆ ಮಂದಿಯಲ್ಲಿ ಪಾಲಿಸಬೇಕು. ಅದೇ ಆಜ್ಞೆಯನ್ನು ನಾವು ಇಡೀ ವಿಶ್ವದಲ್ಲಿ ಪಾಲಿಸೋರಾಗಬೇಕು. ಆ ಆಜ್ಞೆಗಳು ಏನೆಂಬುದು ತಿಳಿದಿರಬೇಕು. ಇದಾಗಿದೆ ತೌಹೀದ್ ಮುಲುಕ್ಯ. ಅದರಲ್ಲಿ ಶರೀಯತನ್ನು ತಮ್ಮ ಹೃದಯದಿಂದ, ತಮ್ಮ ದೇಹದಿಂದ, ತಮ್ಮ ಮನೆಗಳಿಂದ ಮತ್ತು ತಮ್ಮ ವಠಾರದಿಂದ, ತಮ್ಮ ಜಿಲ್ಲೆಗಳಿಂದ, ದೇಶಗಳಿಂದ, ಇಡೀ ವಿಶ್ವದಲ್ಲಿ ಅಲ್ಲಾಹನ ಆಜ್ಞೆಗಳನ್ನು ಜಾರಿಗೊಳಿಸಬೇಕು. ಅದನ್ನು ತಿಳಿಬೇಕು. ಅದು ಇಲ್ಲವೆಂದು ಹೇಳದೆ, ಅದು ಅಗತ್ಯವಿಲ್ಲ ಎಂದು ಹೇಳುವುದು ಇದು ತಪ್ಪಾಗಿರ್ತದೆ. ಇದು ಶಿರ್ಕಿಗೆ ಕರೆಯಾಗಿರುತ್ತದೆ. ಹಾಗಾಗಿ ನಾವು ರುಬುಬಿ ಬಗ್ಗೆ ಜಾನ್ತೆ, ರುಬುಬಿಯದ ಬಗ್ಗೆ ಅರಿತಿದ್ದೇವೆ, ಉಲೂಹಿಯ ಬಗ್ಗೆ ಅರಿತಿದ್ದೇವೆ. ಈ ಮುಲುಕ್ಯದ ಬಗ್ಗೆ ಅರಿತಿರಬೇಕು, ಅದನ್ನು ಪಾಲಿಸಬೇಕು. ಅಲ್ಲಾಹ್ ಸುಬ್ಹಾನಹು ವತಾಲ ನಮಗೆ ಪವಿತ್ರ ಕುರಾನನ್ನು ಸರಿಯಾಗಿ ಅರ್ಥ ಮಾಡಿ ಅದರಂತೆ ಜೀವನ ನಡೆಸುವಂತಹ ಸೌಭಾಗ್ಯವನ್ನು ಕರುಣಿಸಲಿ. ರಬ್ಬನಾ ಇನ್ನನಾ ಆಮನ್ನಾ ಫಗ್ಫಿರ್ ಲನಾ ದುನೂಬನಾ ವಖಿನಾ ಅಜಾಬನ್ನಾರ್. ರಬ್ಬಿ ಇಗ್ಫಿರ್ ವರ್ಹಮ್ ಅಂತ ಖೈರುರ್ ರಾಹಿಮೀನ್. ವಸಲ್ಲಲ್ಲಾಹು ಅಲಾ ಮುಹಮ್ಮದಿನ್ ವಅಲಾ ಆಲಿಹಿ ವಅಸ್ಹಾಬಿಹಿ ಅಜ್ಮഈನ್. ವಾಖಿರ್ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.